ಓಕೆ, ಇನ್ನು ಅಕ್ರಮವಾಗಿ 40ಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳನ್ನು ಕೊಂಡೊಯ್ತಾ ಇದ್ದಂತಹ ವ್ಯಕ್ತಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ದೊಡ್ಡ ಜಾಲ ಇದು. ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ ಇವ್ರನ್ನ ಅರೆಸ್ಟ್ ಮಾಡಿ ಪೊಲೀಸರು. ಅಕ್ರಮವಾಗಿ 40 ಸಿಮ್ ಕೊಂಡೊಯ್ತಾ ಇದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ. 5 ಆರೋಪಿಗಳು ಒಟ್ಟು ಸಿಮ್ ಸಮೇತ ಪೊಲೀಸರು ಬಂಧಿಸಿದ್ದಾರೆ. ಇದು ನೆರಿಯಾ ಗ್ರಾಮದ ತೋಟತ್ತಾಡಿ ಎಂಬಲ್ಲಿ ಪೊಲೀಸರು ಕಾರ್ಯಾಚರಣೆ. ಇದು ಧರ್ಮಸ್ಥಳ ಪೊಲೀಸರು ಫೆಬ್ರವರಿ 1ನೇ ತಾರೀಕು ಅರೆಸ್ಟ್ ಮಾಡಿದ್ದಾರೆ. ಯಾರೋ ರಮೀಜ್, ಅಕ್ಬರ್ ಅಲಿ, ಮೊಹಮ್ಮದ್ ಮುಸ್ತಫಾ, ಮೊಹಮ್ಮದ್ ಸಾದಿಕ್ ಮತ್ತು ಮತ್ತೋರ್ವ 17 ವರ್ಷದ ಅಪ್ರಾಪ್ತ ಬಾಲಕ ದುಬೈನಲ್ಲಿ ಇದ್ದುಕೊಂಡು ಅಕ್ರಮ ಸಿಮ್ ಖರೀದಿ ಮಾಡ್ತಾ ಇದ್ದಂತೆ. ಅಕ್ಬರ್ ಅಲಿ ಅಂತಕ್ಕಂಥವನು, ಅವನ ಇಶಾರೆಯ ಮೇರೆಗೆ ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ರು. ಈಗ ಅನುಮಾನ ಮೂಡ್ತಾ ಇರೋದು, ಬೆಂಗಳೂರಿನಲ್ಲಿರೋ ಆಗಂತುಕರ ಕೈ ಸೇರ್ತಾ ಇತ್ತಾ ಈ ಸಿಮ್ ಕಾರ್ಡ್. ಸ್ನೇಹಿತ ಮೊಹಮ್ಮದ್ ಮುಸ್ತಫನಿಗೆ ಸಿಮ್ ಕಾರ್ಡ್ ಸಂಗ್ರಹಕ್ಕೆ ಅಕ್ಬರ್ ಅಲಿ ಮೊದಲಿಗೆ ಸೂಚನೆ ಕೊಡ್ತಾರೆ. ಆ ಅಲಿ ಆಜ್ಞೆಯಂತೆ ಸ್ನೇಹಿತ ರಮೀಸ್, ಮೊಹಮ್ಮದ್ ಸಾದಿಕ್ಗೆ ಮುಸ್ತಫಾ ಅಸೈನ್ಮೆಂಟ್ ಕೊಡ್ತಾನೆ. ಕಮಿಷನ್ ಕೊಡ್ತೀವಪ್ಪ, ಸಿಮ್ ಕಾರ್ಡ್ ಕಲೆಕ್ಟ್ ಮಾಡಿಕೊಡಿ ಅಂತ. ಕಲೆಕ್ಟ್ ಮಾಡಿ ಮುಸ್ತಫನಿಗೆ ಸಿಮ್ ಕಾರ್ಡ್ ಕೊಡ್ತಾ ಇದ್ರು. ಈ ಮುಸ್ತಫಾ ಬೆಂಗಳೂರಿನ ಖಾಸಗಿ ವ್ಯಕ್ತಿಗಳಿಗೆ ಬಸ್ನಲ್ಲಿ ಬಂದು ಕೊಡ್ತಾ ಇದ್ದ ಅಂತ. ಅಕ್ರಮ ಸಿಮ್ನಿಂದ ನಿಗೂಢ ಕೆಲಸ ಪ್ರಕರಣ ಏನಾದರೂ ನಡೀತಾ ಇತ್ತಾ? ಸ್ಥಳೀಯ ಪೊಲೀಸರಿಂದ ಮಾಹಿತಿ ಪಡೆದಿದ್ದಾರೆ ಕೇಂದ್ರ ಗುಪ್ತಚರ ಇಲಾಖೆಯವರು. ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ಇಂಚಿಂಚು ಮಾಹಿತಿಯನ್ನು ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಬಹುತೇಕ ಇವತ್ತು ಬೆಳ್ತಂಗಡಿಗೆ ಈ ತಂಡ ಆಗಮಿಸುವ ಸಾಧ್ಯತೆ ಕೂಡ ಇದೆ. ನಿಗೂಢ ಕೆಲಸಕ್ಕಾಗಿ ಬೆಂಗಳೂರಿಗೆ ಹೊರಟಿದ್ದ ಇವರೆಲ್ಲರನ್ನೂ ಸೆರೆ ಮಾಡಿದ್ದಾರೆ. ಇವರ ಹತ್ರ 42 ಅಕ್ರಮ ಸಿಮ್ ಕಾರ್ಡ್ ಇತ್ತು ಅಂತ ಗೊತ್ತಾಗಿದೆ. ಯಾರಾದರೂ ಅಬ್ಬಬ್ಬ ಅಂದರೆ 1-2 ಸಿಮ್ ಕಾರ್ಡ್ ಖರೀದಿ ಮಾಡ್ತಾರೆ. ಇಷ್ಟೊಂದು ಅಂತಂದಾಗ ಅನುಮಾನ ಬರಲ್ವಾ? ಸಹಜವಾಗಿ ಪೊಲೀಸರು ಮತ್ತು ಕೇಂದ್ರ ಗುಪ್ತಚರ ಇಲಾಖೆ ಈಗ ತನಿಖೆಗೆ ಇಳಿದಿವೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡೆಯೋಣ. ಸುಖಪಾಲ್, ಮೊದಲನೇದಾಗಿ ಪೊಲೀಸರಿಗೆ ಈ 5 ಜನರ ಮೇಲೆ ಅನುಮಾನ ಬಂದಿದ್ದು ಹೇಗೆ ಇವ್ರನ್ನ ಲಾಕ್ ಮಾಡಿದ್ರು? ಲಾಕ್ ಮಾಡಿದ ನಂತರ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಬಯಲಾಗಿದೆ? ಅರವಿಂದ್, ಈ ಅಕ್ಬರ್ ಅಲಿ ಅನ್ನುವಂಥವನು ಸುಮಾರು 2 ವರ್ಷಗಳ ಕಾಲ ದುಬೈಯಲ್ಲಿದ್ದ. ಆ ಸಂದರ್ಭದಲ್ಲಿ ಆತ ಈ ರೀತಿಯಾದಂಥ ಕೃತ್ಯವನ್ನು ಆರಂಭಿಸಿದ್ದ. ಆ ದಿನಗಳಿಂದ ಅವನು ನಿರಂತರವಾಗಿ ಅವನ ಸಹಚರ್ಯ ಯಾರಿದ್ದಾರೆ 4 ಜನ, ಅವ್ರ ಹತ್ರ ಅಕ್ರಮ ಸಿಮ್ಗಳನ್ನು ಪಡ್ಕೊಳ್ತಾ ಇದ್ದ. ಅವನ ಸೂಚನೆ ಮೇರೆಗೆ ಮಂಗಳೂರಿನ ಕೆಲವೊಂದು ಕಡೆಗಳಲ್ಲಿ, ಅದು ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ ಈ ಭಾಗದ ಯುವಕರನ್ನು ಬಳಸ್ಕೊಂಡು ಅವರ ದಾಖಲೆಗಳನ್ನು ಪಡ್ಕೊಂಡು ಆ ದಾಖಲೆಗಳ ಮೂಲಕ ಸಿಮ್ಗಳನ್ನು ಖರೀದಿ ಮಾಡ್ತಾ ಇದ್ರು ಈ 4. ಸಿಮ್ ಖರೀದಿ ಮಾಡಿದ ನಂತರ ನೇರವಾಗಿ ಅದನ್ನು ಬಸ್ಸಿನ ಮೂಲಕ ಬೆಂಗಳೂರಿಗೆ ತಲುಪಿಸ್ತಾ ಇದ್ರು. ಬೆಂಗಳೂರಲ್ಲಿ ಇದನ್ನು ಓರ್ವ ವ್ಯಕ್ತಿ ಬಂದು ಕಲೆಕ್ಟ್ ಮಾಡ್ತಾ ಇದ್ದ. ಆದರೆ ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಈ 4 ಗೊತ್ತಿಲ್ಲ ಅನ್ನುವಂಥ ಮಾಹಿತಿ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಆದರೆ ಈ ಅಕ್ಬರ್ ಅಲಿ ಏನಿದ್ದಾನೆ, ಆತ 2 ವರ್ಷಗಳಿಂದಲೂ ನಿರಂತರವಾಗಿ ಈ ರೀತಿಯಾದಂಥ ಸಿಮ್ಗಳನ್ನು ಖರೀದಿ ಮಾಡಿ ಬೆಂಗಳೂರಿಗೆ ತಲುಪಿಸುವಂಥ ಕೆಲಸಗಳನ್ನು ನಿರಂತರ ಮಾಡ್ತಾ ಇದ್ದ. ಇದು ಪೊಲೀಸರ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಈಗ ಧರ್ಮಸ್ಥಳ ಪೊಲೀಸರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಈ ಸಿಮ್ಗಳು ಸರಬರಾಜು ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಸಿಗುತ್ತೆ. ಆ ಕಾರಣಕ್ಕಾಗಿ ಅಕ್ಬರ್ ಅಲಿಯ ಫೋನನ್ನು ಟ್ರೇಸ್ ಮಾಡಿ ಅವನನ್ನು ಫಾಲೋ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಈ ಒಂದು 42 ಸಿಮ್ಗಳನ್ನು ಖರೀದಿ ಮಾಡಿ ಅಕ್ರಮವಾಗಿ ಬಸ್ಸಿಗೆ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಿದ ಬಳಿಕ ಅವರು ನೇರವಾಗಿ ನೆರಿಯಾದಲ್ಲಿ 5 ಮಂದಿ ಆರೋಪಿಗಳನ್ನು ಬಂಧಿಸಿರುವಂಥದ್ದು. ಅರವಿಂದ್. ಓಕೆ ಸುಖಪಾಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.